ಹಾಯ್ ಹಲೋ ನಮಸ್ಕಾರ. ವಿದ್ಯಾ ಚಾನಲ್ಗೆ ಸ್ವಾಗತ. ನಾವು ಗುಲ್ಬರ್ಗ ಫೋರ್ಟಿಗೆ ಬಂದಿದ್ದೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ನೋಡೋಣ ಬನ್ನಿ. ಇಲ್ಲಿ ಮೇಲೆ ಹತ್ತಬೇಕು. ಎಷ್ಟು ಸ್ಟೆಪ್ಸ್ ಇದ್ದಾವೆ. ಬಾ ಬಂದ್ ಮಾಡಿದ್ದಾರೆ ಯಾಕೆ ಇದು ಆಮೇಲೆ ಕಟ್ಟಿತ್ತು. ಇದು ನೋಡೋದಲ್ಲ ನೋಡು ಅಲ್ಲೇನಾಗಿದೆ ಅದು ಹೊರಗೆ ಔಟ್ರ್ ವಾಲು ಇನ್ಸೈಡ್ ಇದು ಒಳಗೆ ಹೋಗುವಂಗೆ ಇತ್ತೇನೆ. ಅವ್ರದ್ದೆಲ್ಲ ಆರ್ಟಿಲರಿ ಸುಲ್ಸ್ಕೊಳ್ಳೋಕ್ಕೋಸ್ಕರ ಇಟ್ಟಿದ್ದಿರ್ಬೋದು. ಒಳಗೆ ತರ್ತಾವ ತರೋದು ತುಂಬಿಸೋದು ದಮ್ ದಮ ಅನ್ಸ. ಕೋಟೆ ಫೋರ್ಟ್ ದೊಡ್ಡ ತೋಪಿದೆ ನೋಡಿ. ಅರೆ ಬಾಪ್ರೆ, ಇಲ್ಲಿಂದ ಗುಂಡು ಹಾರಿಸೋದು ಎಷ್ಟು ದೊಡ್ಡ ದೊಡ್ಡದು ಇರ್ತಿತ್ತ ಮೊದಲಿಂದು. ಹಾಂ ಬರುತ್ತಾ ಅವು ಏನಿದೆ ಆ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತಾರೆ. ಅದು ಸ್ಟ್ಯಾಂಡ್ ಇಲ್ಲಲ್ಲ, ಹಾಂ ಹಾಗೆ ಇಟ್ಟಿದ್ದಾರೆ ಇವಾಗ. ಅದನ್ನು ಅದು ಬಿದ್ದೋಗಿದೆ. ಕೆಳಗಡೆ ಕಟ್ಟಿಗೆ ಸ್ಟ್ಯಾಂಡ್ ಮಾಡಿರ್ತಿದ್ರು. ಹಾಂ ಹಾಂ ಗೋವಾದಲ್ಲಿ ಹಂಗೆ ಸ್ಟ್ಯಾಂಡ್ ಇದೆ ಇನ್ನು. ಹಾಂ ಈಗ ರೊಟೇಟ್ ಮಾಡೋಕ್ಕೋಸ್ಕರ ಹೇಳ್ಬೋದು. ಮೇಲ್ಗಡೆ ಫಿರಂಗಿ ನೋಡಿದ್ರಲ್ಲ, ಅದೇ ಅದೇ
ಅಲ್ಲಿ ಒಂದು ಏನೋ ಇದೆಯಲ್ಲ ಗೋಲ್ ಗುಂಬಜ್ ಥರ. ಅದು ಇದು ಮಸೀದಿ ಕಟ್ಕೊಂಡಾರೆ, ಓಹ್. ಜಮಾ ಮಸೀದಿ. ಹ್ಞೂ ಹ್ಞೂ ಹ್ಞೂ. ಜಮಾ ಮಸೀದಿ, ಜಮಾ ಮಸೀದಿ, ಜಾಮಾ ಮಸೀದಿ. ಮೇಲೆ ಹತ್ತಿ ನೋಡಿದರೆ ಎಲ್ಲ ಅದೇ ಕಾಣಿಸುತ್ತೆ. ಬಿಜಾಪುರದಲ್ಲಿ ಹೇಗಿದ್ದಾವೆ ಹಾಗೆ ಇಲ್ಲಿ ಗುಲ್ಬರ್ಗಾದಲ್ಲಿ ಕೂಡ. ಬಿಜಾಪುರಕ್ಕೆ ಯಾವಾಗ ಹೋಗಿದ್ರಿ? ನಾವಿಬ್ಬರು ಹೋಗಿಲ್ಲ. ಗುಲ್ಬರ್ಗದ ಕೋಟೆ ಏನಿದೆ, ಬಹಮನಿ ಸುಲ್ತಾನರ ಕೋಟೆ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ಏನಿದೆ, ವಾರಂಗಲ್ಲಿನ ರಾಜ ಗುಲ್ಚಂದ್ ಕಟ್ಟಿದಂಥ ಕೋಟೆ. ಅದನ್ನು ಮೇ ಬಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾಹ ಅವರು ವಶಪಡಿಸ್ಕೊಂಡು ಗುಲ್ಬರ್ಗದ ಕೋಟೆ ಅಂತ ಏನು ಹೇಳ್ತಾ ಇವಿ, ಅದನ್ನು ಅದು ಆ್ಯಕ್ಚುಲಿ ಏನಿದೆ ಅಂತಂದರೆ ಬಹಮನಿ ಸುಲ್ತಾನರ ಕೋಟೆ ಅಂತ ಹೇಳ್ತಾರೆ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಸುಮಾರು 13ನೇ ಸೆಂಚುರಿಯಲ್ಲಿಗೆ ಇವರು ಡೆಲ್ಲಿಯಿಂದ ಓಡಿ ಬಂದವರು. ಇಲ್ಲಿ ವರಂಗಲ್ ಸುಲ್ತಾನರ ಕೋಟೆ ಇರ್ಬೋದು ಇದನ್ನು ಇವನು ವಶಪಡಿಸ್ಕೊಳ್ತಾನೆ. ಆಮೇಲೆ ಏನಾಗುತ್ತೆ, ಇಲ್ಲಿ ಅವರು ತಮ್ಮ ರಾಜಧಾನಿಯನ್ನು ಮಾಡ್ಕೊಂಡಿದ್ದರು. ಆಮೇಲೆ ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ ಅದು ಒಂದು ಮಸೀದಿ ಇತ್ತೋ ಅಥವಾ ರಾಜ ಗುಲ್ಚಂದ್ರ ಮೊದಲು ಅರಮನೆ ಇತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಗೆಜೆಟ್ನಲ್ಲಿ ಬರೆದಿದ್ದಾರೆ ಗುಲ್ಚಂದ್ ಅರಮನೆ ಅಂಥೇಳಿ. 1966 ಕರ್ನಾಟಕದ ಗೆಜೆಟ್ನೊಳಗಡೆ ಆ ಥರ ಉಲ್ಲೇಖ ಆಗಿದೆ. ಅದನ್ನು ಮಸೀದಿಯಾಗಿ ಪರಿವರ್ತನೆ ಮಾಡಿರ್ಬೋದು. ಅದಕ್ಕೆ ಜಾಮಾ ಮಸೀದಿ ಅಂತ ಹೇಳ್ತಾರೆ. ಸೊ ಇಲ್ಲಿ